ದೇಶದಲ್ಲಿರುವಂತಹ ಬಹುತೇಕ ಕಡು ಭ್ರಷ್ಟರನ್ನ ಬಿಜೆಪಿ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ ಅಂತ ಹೇಳಿ ವಿಜಯಪುರದಲ್ಲಿ ಕಾಂಗ್ರೆಸ್ ಮುಖಂಡ ಎಸ್ಎಂ ಪಾಟೀಲ್ ಗಣಿಯಾರ್ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ಲೋಕಾಯುಕ್ತ ಬಲೆಗೆ ಬಿದ್ದಿರುವಂತಹ ಪ್ರಕರಣದ ಕುರಿತು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು, ಸರ್ಕಾರಿ ವೈದ್ಯ ವೃತ್ತಿಯಲ್ಲಿ ಇದ್ದಾಗಲೇ ಹಗರಣದಲ್ಲಿದ್ದವರನ್ನ ಬಿಜೆಪಿಯವರು ಕರೆದುಕೊಂಡು ಬಂದು ಟಿಕೆಟ್ ಕೊಟ್ಟು ಶಾಸಕರನ್ನಾಗಿ ಮಾಡಿದ್ದಾರೆ. ಇನ್ನು ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಹಾಕಿಕೊಂಡಿರುವಂತಹ ಬಿಜೆಪಿಗರಲ್ಲಿ ಚಂದ್ರು ಲಮಾಣಿ ಮೊದಲಿಗರಲ್ಲ. ಈ ಹಿಂದೆ ಕೆಜಿಎಫ್ ಶಾಸಕರಾಗಿದ್ದಂತಹ ವೈ ಸಂಪಂಗಿ, ಚನ್ನಗಿರಿ ಶಾಸಕ ಮಾಡಾಳು ವಿರೂಪಾಕ್ಷಪ್ಪ ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡಿದ್ರು. ಇದೀಗ ಬಿಜೆಪಿಯ ಮತ್ತೊಂದು ಮುಖವಾಡ ಬಯಲಾಗಿದೆ ಅಂತ ಹೇಳಿ ಕಾಂಗ್ರೆಸ್ ವಕ್ತಾರ ಎಂಎಸ್ ಪಾಟೀಲ್ ಗಡಿಯಾರ್ ಅವರು ಕಿಡಿಕಾರಿದ್ದಾರೆ. ಶಿರಹಟ್ಟಿಯ ಬಿಜೆಪಿ ಶಾಸಕರಾದ ಡಾಕ್ಟರ್ ಚಂದ್ರು ಲಮಾಣಿ ಅವರು 11 ಲಕ್ಷ ರೂಪಾಯಿಗಳಿಗೆ ವ್ಯವಹಾರ ಕುದುರಿಸಿ 5 ಲಕ್ಷ ರೂಪಾಯಿ ನಗದು ಸ್ವೀಕರಿಸುವಾಗ ಕರ್ನಾಟಕ ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಅವರು ಈಗಾಗಲೇ ಜೈಲು ಪಾಲಾಗಿದ್ದಾರೆ. ಅವರು ಬಿಜೆಪಿಯ ಶಾಸಕರು. ಇವರು ಈಗಾಗಲೇ ಕೆಲವು ಹಗರಣ, ಸರ್ಕಾರಿ ಡಾಕ್ಟರ್ ನೌಕರಿ ಮಾಡುವಾಗ, ಸರ್ಕಾರಿ ವೈದ್ಯರಿದ್ದಾಗ ಹಗರಣಗಳಲ್ಲಿದ್ರು. ಅವರು ಅಷ್ಟು ಹಗರಣಗಳಲ್ಲಿದ್ರೂ ಸಹಿತ ನಾವು ಬಹಳ ಪ್ರಾಮಾಣಿಕರಂತ ಹೇಳ್ಕೊಳ್ಳಂತ ಬಿಜೆಪಿಯವರು ಅವರಿಗೆ ಕರೆದು ಟಿಕೆಟ್ ಕೊಟ್ಟು, ಬಿಜೆಪಿ ಟಿಕೆಟ್ ಕೊಟ್ಟು ಶಿರಹಟ್ಟಿಯಿಂದ ಶಾಸಕರನ್ನಾಗಿ ಆರಿಸಿದ್ದಾರೆ. ಇದು ಭ್ರಷ್ಟಾಚಾರದ ಒಂದು ಮುಖವಾಡ. ಇನ್ನ ಈ ಬಿಜೆಪಿಯವರು ಇವರೊಬ್ಬರೇ ಏನು ಮೊದಲಿಗರಲ್ಲ. ಈ ಹಿಂದೆ ಕೆಜಿಎಫ್ ಬಿಜೆಪಿ ಶಾಸಕರಾದಂತ ವೈ ಸಂಪಂಗಿ ಅವರು ಸುಮಾರು 11 ಲಕ್ಷಗಳ ವ್ಯವಹಾರದಾಗ ಅವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕು ಅವರು ಅರೆಸ್ಟ್ ಆಗಿ ಅವರು ಜೈಲು ಪಾಲಾಗಿತ್ತು. ಆ ನಂತರ ಚನ್ನಗಿರಿ ಶಾಸಕರಾದಂತ ಮಾಡಾಳು ವಿರೂಪಾಕ್ಷಪ್ಪನವರು ಕರ್ನಾಟಕ ರಾಜ್ಯ ಸಾಬೂನು ಮತ್ತು ಮಾರ್ಜಕ ಕಾರ್ಖಾನೆ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಕಚೇರಿಯಲ್ಲಿನೇ 40 ಲಕ್ಷ ರೂಪಾಯಿಗಳು ಲಂಚ್ ಸ್ವೀಕಾರ ಮಾಡುವಾಗ ರೆಡ್ ಹ್ಯಾಂಡ್ ಆಗಿ ಪೊಲೀಸರ ಕೈ ಸಿಗಾಕೊಂಡ್ರು. ಕಚೇರಿಯಲ್ಲಿ 1,60,00,000 ರೂಪಾಯಿ ನಗದು ಸಿಕ್ಕು. ಅವ್ರ ಮನೆಯಲ್ಲಿ 6 ಕೋಟಿ ರೂಪಾಯಿ ನಗದು ಹಣ ಸಿಕ್ತು. ಅವರು ಜೈಲು ಪಾಲಾದರು. ಆದರೂ ಸಹಿತ ಬಿಜೆಪಿಯವರು ನಾವು ಪ್ರಾಮಾಣಿಕರು, ಸತ್ಯ ಹರಿಶ್ಚಂದ್ರನ ಉದರದಿಂದ ಉದುರದವರು ಅಂತ ಹೇಳ್ಕೊಳ್ತಾ ತಿರುಗಾಡ್ತಾರೆ. ಯಾರ್ಯಾರು ಈ ದೇಶದಲ್ಲಿ ಕಡು ಭ್ರಷ್ಟರು, ಅತ್ಯಂತ ಭ್ರಷ್ಟದಾರ, ಅವರೆಲ್ಲರನ್ನ ಬಿಜೆಪಿ ತನ್ನ ತೆಕ್ಕೆಗೆ ತಗೊಂಡು ಅವರನ್ನ ವಾಷಿಂಗ್ ಮಷಿನ್ ನಲ್ಲಿ ಹಾಕಿ ತೊಳೆದಿದ್ದಾರೆ. ಇತ್ತೀಚೆಗೆ ನಿಧನರಾದಂತಹ ದಿವಂಗತ ಅಜಿತ್ ಪವಾರ್ ಅವರು 70,000 ಕೋಟಿ ಹಗರಣದಾಗ ಸಿಗಾಕೊಂಡಿದ್ರು. ಅಂತವ್ರಿಗೆ ತಗೊಂಡು ಇವರು ಉಪಮುಖ್ಯಮಂತ್ರಿ ಮಾಡಿದ್ರು. ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ಅನ್ನಂತ ಒಬ್ಬ ವ್ಯಕ್ತಿ ಕೋಟಿ ರೂಪಾಯಿಗಳನ್ನ ಭ್ರಷ್ಟಾಚಾರ ಸಿಗಾಕೊಂಡಾಗ ಅವರಿಗೂ ತಗೊಂಡ್ರು. ಇಂಥವು ಸಾವಿರಾರು ಉದಾಹರಣೆಗಳಿದಾವೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.